ಅಲ್ಲಿ ನೋಡ್ರು ಯಾರು ಬಂದಿದ್ದಾರೆ ಅಂತ. ದ ಗ್ರೇಟ್ ಬಳ್ಳಾರಿ ನಾಗ. ಭಾರಿ ಆರಾಮ್ ಬದುಕು ನಿಂದು ರೆಡಿಯನಾ? ಮೈಗೆ ಎಣ್ಣೆ ತಿಕ್ಕಿ ನೀವಕ್ಕೆ ಬೇಸ್ ಹುಡುಗಿಯಾರು, ಕಾವಲ್ ಕಾಲಕ್ಕೆ ಉಸ್ತಾದ್ಗಳು. ಬಲೆ ಕೊಡಿ, ನಿಜವಾಗ್ಲೂ ನೀನು ಭಾರಿ ಹುಲಿನೇಲಿ. ವಿಷ ಸರ್ಪಗಳೇ ತುಂಬಿಕೊಂಡಿರೋ ಕಾಡಿನಲ್ಲಿ ಜೀವಂತವಾಗಿರ್ಬೇಕು ಅಂದ್ರೆ ಕಡೆ ಪಕ್ಷ ಹುಲಿನಾದ್ರೂ ಆಗಿರ್ಬೇಕಲ್ವಾ ನಾಗಣ್ಣ? ಹೌದು ರೆಡಿಯನಾ. ರೆಡಿಯನಾ ಯಾರನ್ನ ಇವರು? ಕಟ್ಕೊಂಡಾರ ಇಲ್ಲ? ನನಗ್ ಗೊತ್ತಿತ್ತು ನೀನ್ ಬಂದೇ ಬರ್ತೀಯ ಅಂತ. ಮೊದಲೇ ಬರ ಮಾತಿದ್ದೆ. ನಮ್ಮಿಬ್ಬರು ನಡಬರಕ ಒಂದು ಲೆಕ್ಕ ಬಾಕಿ ಐತೆ. ಬಹಳ ವರ್ಷದ ಮೇಲೆ ಸೇರ್ತಿರೋದ್ರಿಂದ ಬರಿಕೈಲಿ ಹೆಂಗ್ ಬರೋದು? ಅದಕ್ಕ ನಿನ್ಗೊಂದು ಬೇಸ್ ಬಹುಮಾನ ಹುಡುಕ್ತಾ ಇದ್ದೆ ರೆಡ್ಡಿಯನ್ನ. ಅಕಸ್ಮಾತ್ ಆ ಸಾಮಾದ್ ಇವತ್ತು ನನ್ನ ಕಣ್ಣಿಗೆ ಬಿತ್ತು ನೋಡಲಿ, ತಗೊಂಬಂದೆ. ರೆಡ್ಡಿಯನ್ನ ಅದನ್ನ ನೀನೇನಾದ್ರೂ ನೋಡ್ದೆ ಅಂದ್ರೆ ಬೇಸ್ ಅಂತಿಲಿ. ಏ ತಿಮ್ಮ, ತಗೊಂಬರಲೇ ಅದನ್ನ. ರೆಡ್ಡಿಯನ್ನ ನೋಡಿದೆ, ಅಲ್ಲಿ ನೋಡಿದೆ. ಹೆಂಗೈತಪ್ಪ ರೆಡಿಯನ್ನ, ಹಿಡಿಸ್ತೀಯಾ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಆದ್ರೆ ಇದರಿಂದ ನಾನು ಹೆದರ್ಕೊಳ್ತೀನಿ ಅಂತ ನೀನ್ ತಿಳ್ಕೊಂಡಿದ್ರೆ ಅದು ನಿನ್ನ ಮೂರ್ಖತನ. ಈ ರೆಡ್ಡಿ ಹೆದರ್ಕೋಬೇಕು ಅಂದ್ರೆ ಇನ್ನು ನೀನ್ ದೊಡ್ಡದಾಗಿ ಯೋಚನೆ ಮಾಡ್ಬೇಕು. ದೊಡ್ಡದಾ? ಹೌದಾ? ಏನದು? ಓಹೋ, 6 ಗದ ಬೆಳೆ ಬಟ್ಟೆನಾ? ಯಾಕಲೇ ತಿಳಿಲಿಲ್ವಾ? ಅದೇ ಎಣದ ಮೇಲೆ ಸ್ಟೇಲ್ ಆಗಿ ಒದಿಸ್ತಾರಲ್ಲ ಅದು. ನಿನಗೊಂದು ಎಚ್ಚರಿಕೆ ಕೊಡಬೇಕು. ಸಣ್ಣ ವಯಸ್ಸಿಂದ ನೋಡ್ಕೊಂತ ಬಂದೀನಿ. ಎಲ್ಲ ಕೆಟ್ಟ ಕೆಲಸಕ್ಕೂ ರಾಜನ್ನ ಉರಿ ತುಂಬಿಸ್ತಾ ಇರೋ ನೀನೇಲೇ. ಅದು ನಿನ್ನ ಆಯಸ್ಗೆ ಒಳ್ಳೇದಲ್ಲೇ ಯಪ್ಪ. ಇದು ನೀನ್ ಹಿಂಗೆ ಮುಂದುವರಿಸ್ಕೊಂಡು ಹೋದ್ರೆ, ನಾನು ಹಿಂಗೆ ಹೇಳದ್ನಲ್ಲ ಬಿಳೆ ಬಟ್ಟೆ, ಅದನ್ನ ನಾನು ಹಿಂಗೆ ಜುಲ್ಮಿಲೆ ದಾನ ಕೊಡ್ಬೇಕಾಯ್ತೈತೆ. ಶಬಾಷ್. ನನ್ನ ಮನೆಗೆ ಬಂದು ನನ್ನ ಎದುರಿಸೋಗಿ ನಿನ್ ಧೈರ್ಯನ ಮೆಚ್ಕೊಳ್ಳೇಬೇಕು. ಸಕ್ಕ ದಿಲ್ ನಿನಗೆ. ನನಗೆ ಈ ತರ ಮೀಟಿರೋ ದುಶ್ಮನ್ಗಳಂದ್ರೆ ಇಷ್ಟ. ಅವ್ರನ್ನ ಎದುರಿಸಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಸಾಯಿಸೋದ್ರಲ್ಲೂ ಅಷ್ಟೇ ಮಜಾ ಸಿಗುತ್ತೆ. ಗೊತ್ತು ಕಣಲಿ, ನೀ ಜಾತಿ ಹುಲಿ ಇದಿಲೆ. ಬರ್ಲ್ಯಾ? ರೆಡಿಯನ್ನ. ಬಿಳೆ ಬಟ್ಟೆ ಮೈಮೇ ನಿಂಗಿನ್ನೂ ಗೊತ್ತಿಲ್ಲ. ಬಿಳೆ ಬಟ್ಟೆ ಒಂದೇ ಅಲ್ಲ, ಹೊಸ ಬಟ್ಟೆ ಯಾವುದೇ ತಗ ಗಮ್ಮಂತವ. ಆದ್ರೆ ನಾನ್ ಕೊಡೋ ಬಿಳೆ ಬಟ್ಟೆ ವಾಸನೆ ತಗೊಂಬಾಕೆ ನೀನ್ ಕೈಲಿ ಆಗೋದಿಲ್ಲ. ಸತ್ತವನ್ ಕೈಲಿ ವಾಸನೆ ತಗೊಂಬ ಕಾಯ್ತದೇನಲೇ. ಬಾರಲೇ ತಿಮ್ಮ. ಗಂಟೆ ಹೊಡಿಯೋದೊಂದು ಅಟ್ ಖುಷಿ ಏನ್ ನಿನಗೆ? ನಿಂದ್ರಿಸು ಅಂತ ವೈಕೊಂತೀನಿ, ಕೇಳವಲ್ದೇನ? ಅದು ಶಬ್ದ ತುಂಬಾ ಚೆನ್ನಾಗಿತ್ತಾ? ನೀವು ಕೂಗಿದ್ದು ನಂಗೆ ಕೇಳಿಸ್ಲೇ ಇಲ್ಲ. ಶಬ್ದ ತುಂಬಾ ಚೆನ್ನಾಗಿತ್ತು. ಬೇಸೈತಿ ನನಗೆ ಗೊತ್ತು, ಅದಕ್ಕೆ ಅದನ್ನ ಇಲ್ಲಿ ಕಟ್ಟಿನಿ. ಎದಕ್ ಬಂದಿ? ನಿಮ್ಮಮ್ಮ ಕಳಿಸಿಲ್ಲನ? ಇಲ್ಲಪ್ಪ, ಅಮ್ಮ ಏನು ಕಳಿಸ್ಲಿಲ್ಲ. ನಾನೇ ಅವಳಿಗೋಸ್ಕರ ಬಂದೆ. ಪಾಪ ಅಮ್ಮ ನಿಮ್ಮನ್ನು ನೋಡೋಕ್ಕಾಗಲಿಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ಒಂದೇ ಒಂದ್ಸಲ ದಯವಿಟ್ಟು ಬನ್ನಿ. ತನ್ನ ತಪ್ಪಿಗಮ್ಮ ಸಾಕಷ್ಟು ಪಶ್ಚಾತ್ತಾಪ ಪಟ್ಟಿದ್ದಾಳೆ. ಬಾಲಣ್ಣ ಇನ್ನೂ ಜಾಸ್ತಿ ನೊಂದ್ಕೊಂಡಿದ್ದಾರೆ. ಎಲ್ಲದಕ್ಕೂ ತಾವೇ ಕಾರಣ ಅಂತ. ಓ
ಅಂದ್ರೆ ಆಕೆ ಪರ ವಕಾಲತ್ ವಹಿಸ್ಕೊಂಡು ಬಂದೆ ಇನ್ನು ಸತ್ಯವಾಗಿ ಹೇಳ್ಬೇಕಂದ್ರೆ ನನ್ಗೆ ಅಲ್ಲಿಗೆ ಬರಕ್ ಅಂಜಿಕೆ ಆಗುತ್ತೆ. ಬಹಳ ವರ್ಷದ ಹಿಂದೆ ನಡೆದ ಘಟನೆ ನನ್ನ ಮನಸ್ನಾಗ ಹಾಗೇ ಐತೆ. ಆಕೆ ಇಲ್ಲಿಗೆ ಯಾವಾಗ ಬೇಕಾದ್ರೂ ಬರ್ಲಿ ಹೋಗ್ಲಿ, ಇಲ್ಲಿ ಯಾರು ಆಕೆನ್ ಬೇಡ ಅಂಬೋರಿಲ್ಲ. ಹೇಳ್ತೀನಿ, ಅಮ್ಮಂಗೆ ತುಂಬಾ ಖುಷಿ ಆಗತ್ತೆ. ಹಾ, ನೀನ್ ಹೋಗು, ನನಗೆ ಬಹಳ ಕೆಲಸ ಐತಿ. ಒಂದ್ ಕೇಳ? ಕೇಳು. ಆದ್ರೆ ನನ್ನ ಪಿತ್ತ ನೆತ್ತಿಗೇರ್ತು ಅಂದ್ರೆ ನಿನ್ನ ಕತೆ ಮುಗ್ದಂಗ. ನೀನ್ ಯಾರನ್ನಾದ್ರೂ ಪ್ರೀತಿಸಿದ್ಯಾ? ಪ್ರೀತಿನ? ಹಾ, ದಿನ ಪ್ರೀತಿಸ್ತೀನಿ. ಈ ವಾತಾವರಣನ, ದನಕರುಗಳನ್ನ. ಅದೆಲ್ಲ ನಾನ್ ಕೇಳಿದ್ದು, ಯಾವ್ದಾದ್ರೂ ಹುಡುಗಿನ ಪ್ರೀತಿಸಿದ್ಯಾ ಅಂತ. ಹುಡುಗಿ ಜೊತೆ ಪ್ರೀತಿನ? ಎದಕ್ಕ? ಎದಕ್ಕಂದ್ರೆ ಮದ್ವೆ ಮಾಡ್ಕೊಳ್ಳೋದಕ್ಕೆ, ಸಂಸಾರ ಮಾಡೋದಕ್ಕೆ. ಅದಕ್ಕೆ ಯಾಕೆ ಹುಡುಗಿನ ಪ್ರೀತಿಸ್ಬೇಕು? ಯಾವ್ದಾದ್ರು ಹುಡುಗಿನ ನೋಡೋದು, ಕುತ್ತಿಗೆ ಕಣ್ಣಿ ಕಟ್ಬಿಡೋದು. ಅದ್ ಹೇಗಾಗತ್ತೆ? ನಾನು ಆಗ್ಲೇ ಹೇಳಿದಾರ, ಹೋಗು, ನನಗೆ ಬೇರೆ ಕೆಲಸ ಐತೆ. ಆದ್ರೆ ಹೋಗೆ. ಇವಳು ಪ್ರಶ್ನೆ. ಅಯ್ಯೋ, ಏನಪ್ಪ, ಏನ್ ಬೇಕು? ಯಾರು ಕಳ್ಸಿದ್ರಲೇ ನಿನ್ನ? ನಿನ್ನ ಕುತ್ತಿಗೆ ಕೂಯಿಗಿಂತ ಮುಂಚೆ ಯಾರು ಅಂತ ರಾಜೇಂದ್ರ ಗೌಡ. ಇನ್ನೊಂದ್ಸಲ ನಿನ್ ಎಲ್ಲಾರ ಕಂಡೆ ಅಂದ್ರೆ ಕಡ್ದಾಕ್ಬಿಡ್ತೀನಿ. ಅಯ್ಯಪ್ಪ, ಆಗಿರೋ ಸಣ್ಣ ಗಾಯ, ದಬ್ಬಡದಂತ ಸೂಜಿ ಚುಚ್ಚಿ ಚುಚ್ಚಿ ಜಾಸ್ತಿ ಬ್ಯಾನೆ ಮಾಡ್ತೀರಿ. ಟೆಟಾನಿಸ್ ಇಂಜೆಕ್ಷನ್ ಸೆಪ್ಟಿಕ್ ಆಗ್ಬಾರ್ದು ಅಂತ. ಎಲ್ಲ ಆಗಿದ್ದು ನಿನ್ನಿಂದಾನೆ, ಕೆಂಪು ಸುಂದ್ರಿ. ಅಣ್ಣ, ಏನಾಯ್ತು? ಗಾಬರಿ ಆಗುವಂಥದ್ದು ಏನಿರಲಿ. ಯಾವನೋ ಬದ್ಮಾಶ್ ಚಾಕುಂದ ತಿವಿದ್ಬಿಟ್ಟ. ನೀನ್ ಅವನ್ನ ಹಾಗೆ ಹೋಗಕ್ ಬಿಟ್ಬಿಟ್ಯಾ? ನೋಡ್ಲಿಲ್ಲಲೇ, ಇದ್ದಕ್ಕಿದ್ದಾಗ ಬಲಗಡೆಯಿಂದ ಮೈಮಾಗ್ ಬಂದ್ಬಿಟ್ಟ. ನೀನ್ ಹೇಳು ರೋಜಾ, ಏನಾಯ್ತು ಅಂತ. ನೀನ್ ಅವ್ನು ನೋಡಿದ್ಯಾ? ಅದು ಹೋಗ್ಲಿ ಬಿಡಲೇ ವಿಜಿ, ಆಕೆನೇನ್ ಕೇಳ್ತಿದ್ದಿ? ನಾನು ಹೇಳಿದ್ಮೇಲೆ ಮುಗೀತು. ನನ್ ಮೇಲೆ ವಿಶ್ವಾಸ ಇಲ್ಲೇನಲ್ಲಿ? ಅಣ್ಣ, ನಾನು 10 ವರ್ಷದವನಿದ್ದಾಗಿನಿಂದ ನಿನ್ನ ನೋಡ್ತಾ ಇದ್ದೀನಿ. ನೀನ್ ಸುಳ್ಳು ಹೇಳಿದ್ರೆ ಗೊತ್ತಾಗುತ್ತೆ. ಇವಾಗ ಅದೆಲ್ಲ ಬೇಡ, ಮರ್ತು ಬಿಡ್ರಿ. ನಾನು ಆರಾಮಿದ್ದೀನಲ್ಲ, ಮತ್ತೇನ್ ಬೇಕು ನಿಮ್ಗೆ? ಹೋಗಿ ಆಕೆನ್ ಮನೆ ತಂಗ್ ಬಿಟ್ಟು ಹೋಗಿ. ನೀನ್ ಹೋಗು. ಆ ನನ್ ಮಗನ ನಾನ್ ಹುಡುಕ್ತೀನಿ. ಇದ್ರ ಹಿಂದೆ ಯಾರಿದಾರಂತ ತಿಳ್ಕೋಬೇಕು. ಹೇಳದ್ನಲ್ಲ, ಮರ್ತು ಬಿಡ್ರಿ. ನೀನ್ ಹೇಳ್ದೆ ಸರಿ, ಆದ್ರೆ ನಾವು ಅವನನ್ನ ಹುಡುಕ್ತಿವಿ. ಇಷ್ಟು ವರ್ಷದಿಂದ ನಿನ್ ಜೊತೆ ಇದ್ದೀನಿ. ಇದುವರೆಗೂ ನಿನ್ ಮೈ ಮೇಲೆ ಒಂದೇ ಒಂದ್ ಗೀರ್ ಬಿದ್ದಿರ್ಲಿಲ್ಲ. ಈಗ ಬಿದ್ದಿದೆ ಅಂದ್ರೆ ಅದು ನನ್ ಸೋಲು. ಹಿಡಿತೀನಿ ನನ್ ಮಗನ್ನ. ಏ ತಿಮ್ಮ, ಸುಮ್ಕಿರಪ್ಪ. ಅವನ ಕೆಲ್ಸಕ್ ಬಾರ್ದು. ಅವನ್ ಬಗ್ಗೆ ನಾವಾಗ ಟೈಮ್ ವೇಸ್ಟ್ ಮಾಡ್ಕೋಬೇಕು. ಏನಂತಿಲೇ ಕರಿಯ? ಅಣ್ಣ, ನೀನ್ ನಮಗ್ ದೇವ್ರಿದ್ದಂಗೆ. ಅವ್ನು ಯಾವನೋ ಈ ತರ ಮಾಡ್ಬಿಟ್ಟು ಆರಾಮಾಗಿ ಓಡಾಡ್ಕೊಂಡಿದ್ರೆ ನಾವು ನೋಡ್ಕೊಂಡು ಸುಮ್ಮನೆ ಇರಕ್ಕಾಗತ್ತಾ? ಏಯ್ ಮನ್ರ, ಅಯ್ಯೋ ಭಗವಂತ, ಇವಾಗ ಇವ್ರು ಹೋಗದ್ ಏನ್ ಗದ್ದಲ ಮಾಡ್ತಾರೋ. ಏಯ್ ಕೆಂಪು ಸುಂದ್ರಿ, ನೀನೇ ನಂಗೆ ದಿಟ್ಟಿಸ್ ನೋಡ್ತೀಯ? ಅವನನ್ನ ನೋಡ್ಲಿಲ್ಲ ಅಂತ ಯಾಕೆ ಸುಳ್ಳು ಹೇಳ್ದೆ? ಅದು ನಮ್ಮ ಹುಡುಗರ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ಸಣ್ಣ ವಿಸನ ದೊಡ್ಡದು ಮಾಡ್ತಾರ, ಕಡ್ಡಿನ ಗುಡ್ಡ ಮಾಡ್ದಂಗ. ಅವ್ನ್ ನಿನ್ ಕೊಲ್ಲಕ್ ಬಂದಿದ್ದು ಸಣ್ಣ ವಿಷಯನಾ? ಈಗ ನೀನ್ ನನ್ನ ಹತ್ರನೂ ಸುಳ್ಳು ಹೇಳ್ತಿದ್ಯಾ? ಅಯ್ಯೋ ಭಗವಂತ, ಏನ್ ಕರ್ಮಾಪ ಇದು. ಎಲ್ರೂ ನಂದೇ ತಪ್ಪು ಅಂತ ಹೇಳೋರೆ. ಗಲಾಟೆ ಆತದೆ ಅಂತ ಹೇಳಲಿಲ್ಲ ಅಷ್ಟೇ. ನಿಜ ಹೇಳಿದ್ರೆ ನಿನ್ ಹುಡುಗರು ರಾಜನ್ಗೆ ಏನಾದ್ರೂ ಮಾಡ್ತಾರೆ ಅಂತ ಆತಂಕನಾ? ನಿನ್ ತಮ್ಮ ರಾಜನ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗತ್ತೆ ಅಂತ ಭಯನಾ? ಆತಲ್ಲ, ಹೋಗಮ್ಮ.